ಶಾಲೆ ಒಳಗೆ ಬಂದಾಗ ಒಂದು ಅಕ್ಷರ ಕಲಿಸಿದ ಆತನೇ ಗುರು. ವಿದ್ಯೆಯನ್ನು ಕೊಡ್ತಾನಲ್ಲ, ಅಕ್ಷರ ಜ್ಞಾನವನ್ನು ಕೊಡ್ತಾನಲ್ಲ, ಅವನು ಗುರು ಅದನ. ಅಧ್ಯಾತ್ಮಕ್ಕೆ ಬಂದಾಗನಕ ಸದ್ಗುರು. ಸದ್ಗುರು ಇರಬೇಕೆಂತಾವ ಇದ್ದಕ್ಕಿದ್ದಂಗೆ ಹೇಳ. ಪರಮಾತ್ಮನ ಸ್ವರೂಪ ನೀ ಇದ್ದೆ ಅಂತ ಹೇಳವ. ಪರಮಾತ್ಮನನ್ನು ತೋರಿಸಿಕೊಡವ ಯಾರು ಜಗತ್ತೊಳಗಂದ್ರೆ ಅದು ಸದ್ಗುರುನಾಥ. ಅದಕ್ಕಾಗಿ ವೀರ ವಿರಾಗಿನಿ ಅಕ್ಕ ಮಹಾದೇವಿ ಅಂತಾಳೆ. ಗುರುದೇವ ಪರಮಾತ್ಮ ಗುರುವಿಗೆ ಅಂತಾಳಕ್ಕೆ ಏನು ಮಾಡಿದೆ ಅಂದ್ರೆ ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ. ಗುರು ಏನು ಮಾಡಿದ್ರಿ? ಅಕ್ಕ ಮಹಾದೇವಿ ಅಂತಾಳೆ. ಏನು ಮಾಡಿದ ಗುರುವೇ ನೀನು ಅಂದ್ರೆ ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ. ಭವಿ ಎಂಬುದು ಬಿಡಿಸಿ ಭಕ್ತಳೆಂದೆನಿಸಿದ ಗುರುವೇ. ಭವಬಂಧನವ ಕೆಡಿಸಿ ಪರಮ ಸುಖವ ತೋರಿದ ಗುರುವೇ. ಚನ್ನಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ. ನಿನಗೆ ಶರಣು ಶರಣು ಅಂತಾಳಂದ್ರೆ ಗುರುವಿನ ತಾಕತ್ತೆ. ಎಷ್ಟೋ ಮಂದಿ ಎದ್ದಾರ ಗುರು ಅಂದರೆ ಏನಪ್ಪ, ಅವನ ಸೇವಾರೆ ಯಾಕೆ ಮಾಡೋದು? ಗುರುವಿನ ಸೇವಾ ಮಾಡಬೇಕು. ಹಂಗೆ ಗುರುವಿನ ಆಶೀರ್ವಾದ ಆಗೋದಿಲ್ಲ, ಹಂಗೆ ಗುರುವಿನ ಉಪದೇಶ ಆಗೋದಿಲ್ಲ. ಅದಕ್ಕಾಗಿ ಜೀವನದೊಳಗೆ ಎಂತಪ್ಪ ನಿಜಗೊಂಡ್ರಂತಾರೆ, ಎಷ್ಟರೇ ಓದು, ಎಷ್ಟರೇ ಶಾಸ್ತ್ರ ಕಲಿ, ಏನು ಮಾಡಿದರೂ ಗುರುವಿನ ಉಪದೇಶ, ಗುರುವಿನ ದೀಕ್ಷಾ ಇಲ್ಲದ ನಿನ್ನ ಜೀವನ ಅಲ್ಲ. ಈಗೆಲ್ಲ ನೀವು ಇಟ್ಟು ಚಂದ ಶಾಸ್ತ್ರ ಕೇಳಾಕೈತೇರಿ, ಇದರ ಫಲ ಸಿಗೋದು ಯಾವಾಗಂದ್ರೆ ಗುರು ಉಪದೇಶ ಆದಾಗ ಮಾತ್ರ ಫಲ, ಇಲ್ಲದರ ನಿಷ್ಫಲ. ಎಷ್ಟು ಹೇಳಿದರೇನು, ಎಷ್ಟು ಕೇಳಿದರೇನು. ವಿದೇಶೇಸು ಮಾನ್ಯ ಸ್ವದೇಶೇಸು ಧನ್ಯ. ಸದಾಚಾರ ಸಂಪನ್ನನಾಗಿದ್ದರು, ಇಡೀ ಜಗತ್ತೊಳಗೆ ನೀ ಪೂಜ್ಯನಾಗಿದ್ದರು. ಗುರೋರಂಗ್ರಿ ಪದ್ಮಿ ಮನಶ್ಚೇನ ಲಗ್ನಂ ತಥಕ್ಕಿಂ ತಥಕ್ಕಿಂ ತಥಕ್ಕಿಂ. ಶಂಕರಾಚಾರ್ಯರು ಹೇಳ್ತಾರೆ, ಜಗತ್ತೊಳಗೆ ನೀ ಪೂಜೆ ಆಗ್ತಿರ್ಬೇಕು, ಜಗತ್ತೊಳಗೆ ನಿನ್ನ ಪೂಜೆ ಮಾಡ್ತಿರ್ಬೇಕು, ಜಗತ್ತೊಳಗೆ ನೀನು ಜೈಕಾಕ ಹಾಕ್ತಿರ್ಬೇಕೆಲ್ಲ. ಕರೆ ಗುರುವಿನ ಶಿಷ್ಯ ನೀ ಆಗದೆ ಇದ್ದೆ ಅಂದ್ರೆ ಏನು ಪ್ರಯೋಜನದ? ರಾಮ ಕೃಷ್ಣ ಇಂಥವ್ರು ಗುರುವಿನ ಮಾಡ್ಕೊಂಡ್ರಿ. ರಾಮಚಂದ್ರ ಪ್ರಭು ಮೂಲೋಕದ ಅರಸ, ಜಗತ್ತಿಗೆ ಒಡೆಯಾದ, ಜಗತ್ತ ನಮಸ್ಕಾರ ಮಾಡ್ತದ, ಜಗತ್ತ ಪೂಜೆ ಮಾಡ್ತದ. ಆದರೆ ರಾಮಚಂದ್ರ ಪ್ರಭು ಯಾರಪ್ಪ ಗುರುಗಳು? ವಶಿಷ್ಠರೆಂಬ ಗುರುಗಳನ್ನು ಮಾಡಿಕೊಂಡ್ರು. ದೇವರ ಅವತಾರ ಅಲ್ಲ ರಾಮ. ಕೃಷ್ಣ ಪರಮಾತ್ಮ ಜಗದ್ಗುರು ಅನಿಸೊಂದ. ಇಡೀ ಜಗತ್ತವೇ ಜಗದ್ಗುರು ಅಂಥೇಳಿ ಅವನು ಪೂಜೆ ಮಾಡ್ತದ. ಆದರೂ ಆತ ಏನು ಮಾಡಿದ? ಸಾಂದೀಪ್ಯ ಎಂಬ ಗುರುವಿಗೆ ಶರಣಾಗತನಾಗಿ ಗುರುವಿನಿಂದ ಉಪದೇಶ ಪಡೆದ. ಅದಕ್ಕಾಗಿ ಜೀವನ, ನಮ್ಮೆಲ್ಲರ ಜೀವನ ಸಾರ್ಥಕತೆ ಆಗಬೇಕಾಗಿತ್ತು ಅಂದ್ರೆ ಎಷ್ಟೋ ಮಂದಿ ಅತ್ತಾರೆ ಏನಂತ ಕೇಳಿದ್ರೆ, ಏನು ಬಿಡ್ರಿ ನಾವ ಶಾಸ್ತ್ರ ಓದ್ಕೊಂಡು ನಾವ ಜ್ಞಾನ ಪಡ್ಕೊಂಡ್ರೆ ಆತ್ಲ. ಹಿಂಗನು ಮಂದಿ ಭಾಳ ಐತೆ. ನಾವ ಓದಿದ್ರೆ ಆತ್ರಿ, ಪುಸ್ತಕನಕ ರೊಕ್ಕ ಕೊಟ್ಟರೆ ಸಿಗ್ತಾವ. ಇದನ್ನ ಅವು ಶಾಸ್ತ್ರ ಹೇಳವು ಸ್ವಾಮಿ, ಗುರುನು ಅವನ ಇಟ್ಟೆಲ್ಲ ನಾವು ಶಿಷ್ಯರಾಗಿ ಅವಂಗೆ ಸಣ್ಣವಾಗಿ ಯಪ್ಪ ಅಂದು ಅಟ್ಟು ಮಾಡೋಕ್ಕಿಂತ ನಾವ ಶಾಸ್ತ್ರ ಓದ್ಕೊಂಡ್ರೆ ಅಂದ್ರೆ ಅರ್ಥ ಅನರ್ಥ ಆಗಿ ಗೋಳಾಗಿ ಬಿಡ್ತೈತೆ. ಸಾಧ್ಯನೇ ಇಲ್ಲ. ಈಗ ನೀರು ನೀವು ಕುಡಿತೀರಿ, ಮಳೆ ನೀರು ಕುಡಿತೀರಿ, ಇಲ್ಲಿ ನೀವು ಅವು ಎಲ್ಲಿ ಬರ್ತಾವ್ರಿ? ಸಮುದ್ರದಿಂದನೇ ಬರ್ತಾವ ಅವು ನೀರು. ಸಮುದ್ರದ ನೀರು ಕುಡಿಯಾಕೆ ಬರ್ತೈತೆ ಏನಂತೀರೇನ? ಸಮುದ್ರ ನೀರು ಕುಡಿಯಾಕೆ ಬರೋದಿಲ್ಲ, ಅದು ಉಪ್ಪು ಇರ್ತೈತೆ. ಕುಡಿದು ದಿವ್ಸದಕ್ಕೆ ಉಲ್ಟಾ ಹಾಕಾವು. ಅದೇ ನೀರು, ಸಮುದ್ರದ ನೀರ ಆಕಾಶ ಮಾರ್ಗವಾಗಿ ಮೇಘ ಮುಖದಿಂದ ಮಳೆ ರೂಪದಾಗ ಬಂದ್ರಾಗ ಅವ ನೀರ ಶುದ್ಧಾಗಿ ನೀರು ಕುಡಿಯಾಕೆ ಬರ್ತೈತಿ. ಶಾಸ್ತ್ರ ಅಂದ್ರೆ ಸಮುದ್ರದ ನೀರಿದ್ದಂಗೆ. ನಾವ ಓದ್ಕೊಂಡು ಮುಕ್ತಿ ಆಕೈತೆ ಅನ್ನೋ ಮಾತು ಸುಳ್ಳು. ಆ ಸಮುದ್ರದ ನೀರಿನಾಗ ಉಪ್ಪು ಇರ್ತಾವ, ಅದು ಗುರುಮುಖದಿಂದ ಬರಬೇಕು. ಈಗ ಓಂ ನಮಃ ಶಿವಾಯ, ಶ್ರೀರಾಮ ರಾಮ, ಗಾಯತ್ರಿ ಮಂತ್ರ ಇವೆಲ್ಲ ನೀವು ಜಪ ಮಾಡ್ತಿರಲ್ಲ, ಸ್ವಂತ ಜಪ ಮಾಡಿದ್ರೆ ಫಲ ಕೊಡೋದಿಲ್ಲ. ಅದು ಗುರುಮುಖದಿಂದ ಬಂದಾಗ ಮಾತ್ರ ಅವು ಫಲ ಕೊಡ್ತಾವ, ಇಲ್ಲದ್ರೆ ನಿಷ್ಫಲ ಆಗ್ತದ ಅಂತ ನಮ್ಮ ಶಾಸ್ತ್ರ ಹೇಳ್ತದ. ಅದಕ್ಕಾಗಿ ಏನೇನು ಓದಲು ದೊರೆಯದು ಸಮ್ಯಕ್ ಜ್ಞಾನ. ನಿಜಗೊಂಡ್ರಂತಾರೆ, ಗುರುವರನ ಒಲುಮೆ ಇಲ್ಲದೆ ಏನನ್ನೋದಲು ದೊರೆಯದು ಸಮ್ಯಕ್ ಜ್ಞಾನ. ಹೆಂಗಾಕೈತಿ ಪರಿಸ್ಥಿತಿ ಅಂದ್ರೆ, ಒಂದು ಊರಾಗ ಇಬ್ಬರ ಗಂಡ ಹೆಂಡತಿ ಇದ್ರತ್ ಅಂದ್ರೆ ಆ ಊರಾಗ ಇಬ್ಬರು ಅದ್ದಾರನ. ಹೇಳು ಕತೆ ಹೇಳೋ ಪದ್ಧತಿ ಇಲ್ರ. ಹಿಂಗೆ ಅತ್ತಾರಲ್ಲ ಕತೆ ಹೇಳ ಅಂದ್ಕೊಳ್ಳೆ. ಒಂದು ಊರಾಗ ಇಬ್ಬರ ಗಂಡ ಹೆಂಡತಿ ಇದ್ದರು. ಆ ಊರಾಗೇನು ಇಬ್ಬರೇ ಇರ್ತಾರ? ನಮಗೆ ಹಂಗೆ ಬೇಕಾಗಿರ್ತೈತೆ. ನಾನು ಹಂಗೆ ಹೇಳ್ತೀವಿ ನಾವು, ನಮಗೆ ಇಬ್ಬರದ ಬೇಕಾಗಿರ್ತೈತಿ. ಆಕೆ ಭಾಳ ಕಲ್ತಕ್ಕಿದ್ಲು. ಆ ಕಲ್ತವ್ರಿಗೊಂದು ಚಟ, ಕಲ್ತವ್ರನ್ನ ಮಾಡ್ಕೋಬೇಕು.
ಕಲ್ತಾವ್ರನ್ನ ಮಾಡ್ಕೋಬೇಕು ಅಂತೇಳಿ ಹಿಂಗೆಲ್ಲ ಚಟ ಆತಪ್ಪ. ಭಾಳ ಕಲ್ತಾವ, ನೌಕರಿ ಇತ್ತು, ಕಲ್ತಾಕಿನ ಮಾಡ್ಕೊಂಡ. ನೀವು ಯಾರು ಕಲ್ತಾವ್ರ ಸಿಟ್ಟು ಬರಬೇಡ್ರವ. ಇವು ಕಲ್ತು ತುಸ ಮಂದಿಗೆ ಅಡುಗೆನ ಮಾಡೋಕೆ ಬರೋದಿಲ್ಲ. ನಿಮಗೆ ಮಾಡ್ತೀರಿ, ನೀವು ಭಾಳ ಚಾನ್ಯಾರ ಅದ ರೀ. ಒಂದೊಂದು ಊರಂದು ಹೇಳ್ತಾನೆ, ಒಟ್ಟ ನಿಮ್ಮ ಊರಂದು ಹೇಳ್ದಲ್ಲ. ಇನ್ನೂ 2 ದಿವಸ ಊಟಕ್ಕೆ ಹಾಕ್ತಿರ್ಲಿ. ಅದಕ್ಕೆ ಆ ಮದುವೆ ಮಾಡ್ಕೊಂಡ. ಮತ್ತು ಈಕೆಗೆ ಅಡುಗೆ ಮಾಡೋಕೆ ಬರೋದಿಲ್ಲ ಅನ್ನೋದು ಅವ್ಗೆ ಗೊತ್ತಿತ್ತು. ಮನ್ಯಾಗ ಒಂದು ಅಡುಗೆ ಮಾಡೋಕೆ ಹೆಣ್ಮಗಳನ್ನ ತಂದಿಟ್ಟ. ಇವು ಡ್ಯೂಟಿಗೆ ಹೋಗಾವ ಬರಾವ. ಕೊನೆಗೆ ಅವಕ್ಕೆ ಅಡುಗೆ ತುಸ ಮಂದಿಗೆ ಅಡುಗೆ ಮಾಡೋಕ್ಕೂ ಬರೋದಿಲ್ಲ, ಮಾಡೋರು ಸುಮ್ಮನೆ ತಿನ್ನೋಕ್ಕೂ ಬರೋದಿಲ್ಲ. ಕಿಟಿ ಚಲೋ ಆತಾಕಿದೆ. ಹೇ, ಉಪ್ಪು ಹೆಚ್ಚಾಗೈತಿ, ಖಾರ ಹೆಚ್ಚಾಗೈತಿ, ಅದು ಹಂಗಾಗೈತಿ, ಇದು ಹಿಂಗಾಗೈತಿ. ಆಕೆಂದು ಮೊದಲ ಈಕೆ ಬರೋಕ್ಕಿಂತ ಮೊದಲು ಚಂದಂಗೆ ಮಾಡಿ ಸಾಹೇಬ್ರಿಗೆ ಹಾಕ್ತಿದ್ನಿ. ಪಾಪ ಏನತ್ತಿದ್ದಲ್ಲ, ಮಾಡಿದ್ದು ತಿಂದು ಹೋಗ್ತಿದ್ದು. ಇದೇಲಿ ಬತ್ತ ಯವ್ವ ಅಂದ್ಲಾಕಿ. ಸುಮ್ಮನೆ ತಿನ್ನಾಕ್ತಾರೆ. ಉಪ್ಪು ಚಲೋ ಹಾಕಿ ಹೆಚ್ಚಾಗೈತೆ, ಉಪ್ಪನ ಹಾಕಿಲ್ಲ, ಖಾರ ಹೆಚ್ಚಾಗೈತೆ, ಹಿಂಗೆ ಅನಾಕತ್ತಾನ. ಒಂದು ದಿವಸ ಸಾಹೇಬ್ರಿಗೆ ಹೇಳಿ ಆಕೆ, ನಾ ಬರೋದಿಲ್ಲ ನಾಡಿಂದ ಅಂದ್ಲಾಕಿ. ನಾಡಿಂದ ನಾ ಬರೋದಿಲ್ಲ ರೀ. ಯಾಕಂತ ಕೇಳಿದ್ರೆ, ನೀವೆಲ್ಲ ಮಾಡಿದ್ದು ಆರಾಮ ಅಮೃತ ಐತೆ ಅಂತೇಳಿ ತಿಂತಿದ್ರಿ. ಅವ್ರೇನು ತಂದಾರಿ ಮದುವೆ ಮಾಡ್ಕೊಂಬಂದಾರೆ ಅಕ್ಕಾರನ್ನ. ಅವ್ರ ಅಕ್ಕಾರ ಒಂದು ದಿವಸ ಚಂದಂಗೆ ನಾನು ಕೂಡ ಇಲ್ರಿ, ಅದು ಹಂಗಾಗೈತಿ, ಇದು ಹಿಂಗಾಗೈತಿ. ಅವಂದ ಚಂದಂಗೆ ಹೇಳಿದೆಲ್ಲ ಆಕಿನ ತಿಳ್ಕೊಡಿಲ್ಲ. ಅವಂದ ಆಕಿಗೆ ಬುದ್ಧಿ ಬರ್ಲಿಕ್ಕಪ್ಪ ನೀವಂದ. ನೀನು ನಾಳೆ ಬರಬೇಡ ಅಂದ. ನೀವು ನಾಳೆ ಬರಬೇಡ ಅಂದವನ. ಆಕಿಗೆ ಹೇಳ್ದ, ನೀ ನಾಳೆ ಆಕೆ ಬರೋದಿಲ್ಲತ್ತ, ನೀ ಬೇಯಾಕೈತಿದತ್ತ. ಆಕೆ ಅಡುಗೆ ಚಲೋ ಮಾಡೋದಿಲ್ಲ. ಇವನು ಆಕೆ ಹಂಗೆ ಬಡದ. ಅದು ಉಪ್ಪರೇ ಹೆಚ್ಚಾಗ್ತೈತಿ, ಕಡಿಮೆ ಆಗ್ತೈತಿ. ನಿನ್ನಂಗೆ ಅಡುಗೆನ ಮಾಡೋಕೆ ಯಾರಿಗೆ ಬರೋದಿಲ್ಲ ಅಂದ್ಬಿಟ್ಟ. ಮಾಡೇ ಇಲ್ಲಕ್ಕೆ ಹವಾ ಹಾಕ್ತಾರಲ್ಲ, ಹವಾ ಇಟ್ಟಂದ್ರೆ ಸಾಕಲ್ಲ ನಿಮಗೆ. ಈ ಸಂಸಾರದ ಆಟನೇ ಯಾರೋ ಒಬ್ಬರು ಮನೆ ಒಂದು ಕತೆ ಹೇಳಿದಾರೆ, ನೆನಪಾತ್ ನನಗೆ. ಅವ್ನು ಗಂಡು ಹೋಗಿ ನ್ಯಾಯ ಹೇಳ್ದತ್ತಿ ಅಂತಿದ್ದು. ಒಬ್ಬ ಸ್ವಾಮಿ ಮುಂದೆ ಹೇಳ್ದತ್ತ, ಅಪ್ಪ ಅವರ ಏನು ಮಾಡಿದ್ರು, ಎಷ್ಟು ತಿಂದರು ಚಲೋನ ಮಾಡೋದಲ್ಲ ಆಕಿ, ಏನು ಮಾಡೋದ್ರಿ, ನೆಟ್ಟಗ ಇಲ್ರಿ ಆಕೆ ನಾನು ಕೂಡ ಅಂದು ಕೂಡಲೇ ಅವ್ನು ಸ್ವಾಮಿ ಚಾನೆ ಇದ್ದತ್ತ. ಒಟ್ಟ ಸುಮಾರು ಅನ್ಬೇಡ ನೀ, 10 ವರ್ಷ ಆತ್ರಿ ಹಿಂಗೆ ನಡೆದೈತಿ. ಒಟ್ಟ ನಾಟು ಉಪ್ಪು ಹಾಕೋದಿಲ್ಲ, ಖಾರ ಹಾಕೋದಿಲ್ಲ, ದಿವಸ ಜಗಳ ತೆಗೆದು ಸಾಕಾಗೈತಿ ಅಂದಾಗ ಅವ ಕಲಿಸದ ಸ್ವಾಮಿ, ಹಂಗೆ ಒಟ್ಟ ಅನ್ಬೇಡ ಹೆಣ್ಮಕ್ಳಿಗೆ, ನೀ ಮಾಡಿದ್ದ ಭಾಳ ಚಲೋ ಐತೆ. ಇಟ್ಟು ಅನ್ಕೋತ ಹೋಗಿ ತಾವ ಚಲೋನ ಮಾಡ್ತಾರೆ ಅವ್ರು ಅಂದು ಕೂಡಲೇ. ಇವತ್ತು ಹಂಗೆ ಅನ್ರಲ್ಲ ಅಂದ. ಇವತ್ತು ಹಂಗೆ ಅಂದ. ಈಗ ಎಂದೂ ಅಂದವಲ್ಲ. ಆದ ಕೂಡಲೇ ಆವತ್ತು ಹೋಳಿಗೆ ತುಪ್ಪ ಇತ್ತು. ಹೋಳಿಗೆ ತುಪ್ಪ ಹಾಕಿಬಿಟ್ಟು ಕೂಡಲೇ ಹೆಂಗಾಗೈತಿ ರೀ ಅಂದ. ಹಿಂಗೆ ತಿಂದ 2-3 ಹೋಳಿಗೆ ತಿಂದು ಕೈ ತಕೊಂಡ. ಹೆಂಗಾಗೈತಿ ರೀ ಅಂದ ಕೂಡಲೇ ಅಕ್ಕಿ ಕೇಳೋಕ್ಕಿಂತ ಮೊದಲು ಸ್ವಾಮಿ ಹೇಳಿದ್ಲ, ಏನು ಅನ್ಬೇಕವ, ಇವತ್ತಿನಂಗೆ ಊಟನ ಎಂದೂ ಆಗಿಲ್ಲ ಅಂದ ಕೂಡಲೇ ಸರದು ನಿಂತು ಗೆಡ್ಡಿಗೆ ಹೊಡೆದ್ಲ. ಇಷ್ಟು ದಿವಸ ನಾ ಮಾಡಿದ ಸೀಮೆ ಐತಿಲ್ಲ, ಮಗ್ಗನ ಮನೆಯಾಕಿ ಮಾಡಿ ಕೊಟ್ಟಾಳ, ಅದಕ್ಕೆ ಸೀಮೆ ಐತೈತಿ ನಿನಗೆ ಅಂದು. ಹಿಂಗೈತೆ ನೋಡಿ ಅದು. ಅಂದ್ರೂ ನನ್ನ ಕೈಯನ್ನ ನಿನಗೆ ಸೀಮೆ ಹತ್ತಲಿಲ್ಲ. ಇಟ್ಟು ದಿವಸ ಒಂದು ದಿವಸ ಚಲೋ ಅಂದಿಲ್ಲ. ಆಕೆ ಮಗ್ಗನ ಮನೆಗೆ ಹೋಳಿಗೆ ಮಾಡಿ ಕೊಟ್ಟಾಳು, ಆಕೆ ಕೈಯನ್ನ ನಿನಗೆ ಸೀಮೆ ಹತ್ತೈತೆ ಗಡ್ಡಿ ಹೊಡೋದು. ಹಂಗೆ ಸುಮಾರು ಅನ್ನಬಾರ್ದು ಅಂತೇಳಿ. ನೀ ಭಾಳ ಚಲೋ ಅಡಿಗೆ, ಯಾಕಂದ್ರೆ ನೀ MA PhD ಕಿಚಡಿ ಭಾಳ ಕಲ್ತದಿ, ನೀ ಭಾಳ ಚಲೋ ಅಡುಗೆ ಮಾಡ್ತಿ. ಅದಕ್ಕೆ ನಾಡಿ ನಿನ್ನ ಕೈಲಿ ನನಗೆ ದ್ವಾಸಿ ತಿನ್ನಂಗಾಗೈತಿ, ದ್ವಾಸಿ ಮಾಡು. ಬರುದಿಲ್ಲ ಅಂದ್ರೆ ಅಪಮಾನ, ಬರುದ ಇಲ್ಲಕ್ಕೆಗೆ ಬರುದಿಲ್ಲ ಅಂದ್ರೆ ಅಪಮಾನ ಆಕೈತೆ ಅಂತ ಹೇಳಿ. ದ್ವಾಸಿ ಅಂದ್ರೆ ಏನು ದೊಡ್ಡ ಮಾತು, ದೊಡ್ಡ ಮಾತು ಮಾಡ್ತಾನೆ ಹೋಗ್ರಿ, ಹೊರಗೆ ಹಾಕಿರಕೇನ. ಈಗ ಜುಗದ ಬಿಡ್ನಿ ಅಂದವ ಆಕೆಗೆ. ಆಕಿನ ಕಳಿಸದ, ನಾಳೆ ಡ್ಯೂಟಿಗೆ ಹೋಗಿ ಬರ್ತಾನು, ಮಧ್ಯಾಹ್ನ ಊಟಕ್ಕೆ ನನಗೆ ದ್ವಾಸೆನೇ ಬೇಕಂದ. ಹೋಗ್ರಿ, ಏನು ದೊಡ್ಡ ಮಾತು, ಏನು ಮಾಡ್ಬೇಕು ಪಾಪ. ಹೇಳಿದ್ದು ಅವ ಹಾದ. ಈಗ ವಿಚಾರ ಮಾಡಿದ್ದು 3 ಚಂಜಲೇನೋ ವಿಚಾರ ಮಾಡ್ಬೇಕಲ್ಲ. ದ್ವಾಸೆ ಅಂದ್ರೆ ಅವು ಏನೋ ಗದ್ದಲ ಭಾಳ ಐತಿಲ್ಲ ಅದು. ಆಕೆ ಏನು ಮಾಡಿದ್ದು, ಶಾಣಾಡಿದ್ದಾಳ, MA PhD ಎಲ್ಲ ಓದಿದ್ದಾಳ. ಆಕೆ ಏನು ಮಾಡಿದ್ದು, ಪುಸ್ತಕ ತೊಗೊಂಬಂದ್ಲು, ಪಾಕಶಾಸ್ತ್ರ. ಮತ್ತು ಕಲ್ತಾಕೆ ಅಂದರೆ ಓದಾಕಿನಲ್ಲ ಆಕೆ. ಅದಕ್ಕೊಂದು ಪುಸ್ತಕ ತೊಗೊಂಬಂದ್ರು, ದ್ವಾಸಿ ಮಾಡುವ ಪದ್ಧತಿ. ಹೌದಲ್ರಿ, ಬರೆದಿರ್ತಾರೆ ಅದ್ರಾಗ, ದ್ವಾಸಿ ಮಾಡುವ ಪದ್ಧತಿ. ಅದು ಏನಿರ್ತದೆ ಗೊತ್ತಿಲ್ಲ ನಮಗೂ. ಅಕ್ಕಿ, ಉದ್ದಿನ ಬ್ಯಾಳಿ, ಅವಲಕ್ಕಿ ಹಾಕ್ತೀರಿ ಅದ್ರಾಗ. ಗಪ್ರ ಮತ್ತು ನಾಡಿಂದ ಅದನ್ನ ಮಾಡ್ಯಾರ ಎಲ್ಲರೂ. ಒಟ್ಟು ಅದ್ರಾಗ ದ್ವಾಸೆ ಮಾಡುವ ಪದ್ಧತಿ ಐತಿ ಹೇಳಿ ಇವನ್ನೆಲ್ಲ ಹಾಕಿ ರುಬ್ಬಿ ಎಲ್ಲ ಮಾಡಿ ಇಟ್ಟು ಬಿಟ್ಲು. ಇದು ಹೋಗ್ತದೆ.
ಆರ್ಯಾಗ ಬರ್ಬೇಕಲ್ಲ, ಇವು ಡ್ಯೂಟಿ ಮುಗಿಸೋದು ಬರ್ಗೊಡ್ದ ಮಾಡ್ಬೇಕಲ್ಲ. ಅಷ್ಟ್ರೊಳಗೆ ರೆಡಿ ಆಗಿ ಒಲೆ ಮೇಲೆ ಇಟ್ಕೊಂಡು ಗ್ಯಾಸ್ ಇಲ್ಲಾಗ ಒಲೆ ಮೇಲೆ ತೇವಿ ಅದು ಹಂಚ ದ್ವಾಸೆ ಹಂಚತಿರ್ಲಿ ಅದನ್ನು ಇಟ್ಕೊಂಡು ಆ ಹಿಟ್ಟೆಲ್ಲ ಮಾಡಿದ್ಲು. ಯಾಕಂದ್ರೆ ಅದ್ರಾಗೆಲ್ಲ ಬರ್ದಿತ್ತು, ಅದ್ರ ಎಲ್ಲ ಚಂದಂಗೆ ಬರೆದಿತ್ತು. ಅದನ್ನೆಲ್ಲ ಮಾಡಿದ್ದು ನೋಡಿದ್ಲು. ಅದನ್ನು ತೊಗೊಂಡು ಅದ್ರ ಮ್ಯಾಲೆ ಹಾಕಿದ್ಲು. ಚ್ವಾರ ಅಂದಿಲ್ಲ, ಪುರ ಅಂದಿಲ್ಲ, ಅದೇನು ಚ್ವಾರ ಅಂದಿಲ್ಲ, ಪುರ ಎಲ್ಲ ಹಾಕಿದ್ದು. ಜೀರಿಗೆ ಅಟ್ಟು ಹಾಕಬೇಕು, ಖಾರ ಹಾಕ್ಬೇಕು, ಉಪ್ಪು ಹಾಕ್ಬೇಕು, ಅದೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿದ್ದು. ಅದೇ ಚ್ವಾರನ ಪೂರ ಅಂದಿಲ್ಲ. ಆಕೆಂದು ಇನ್ನು ಬರ್ತಾನಿನ್ನು ಇನ್ನು ಬಂದ್ರೆ ಬೀಳ್ತಾವ ನನಗೆ. ನಾ MAPH ನಂದು ಅಸಹ್ಯ ಹಾಕತ್ತೀನಿ, ಹೆಂಗೆ ಮಾಡಬೇಕು ಅನ್ಕೊಡ್ದ ಮಗ್ಗನ ಮನ್ಯಾಗ ಸಪ್ಪಳು ಕೇಳಿಸ್ತು ನೋಡ್ರಿ. ಚರ್ರ ಅನ್ನೋದು ಅಲ್ಲಿ ದ್ವಾಸೆ ಮಾಡಾಕಿರ್ತಾರೆ. ಅದ ಅಲ್ಲಿ ನೋಡಿ ಬರ್ಬೇಕಂತೇಳಿ ಬಾಕಲದಾಗ ನಿಂತು ನೋಡಾಕತ್ತಿದ್ದು. ಅದು ಬ್ರಾಹ್ಮಣರ ಮನೆ. ಅದು ಅವ್ರ ಪದ್ಧತಿ ಪ್ರಕಾರ ಬ್ರಾಹ್ಮಣರು ಆ ಹೆಣ್ಮಗಳ ಗಂಡು ಸತ್ತಿದ್ದ. ಆಕಿ ಅವ್ರ ಪದ್ಧತಿ ಪ್ರಕಾರ ಏನು ಅಂತ ಕೇಳಿದ್ರೆ ಮತ್ತೊಬ್ಬರಿಗೆ ರೂಪ ಕಾಣಬಾರ್ದು ಅಂತೇಳಿ ಕುರೂಪಿ ಆಗ್ಬೇಕಂತ ಅವ್ರು ತಲೆ ಬೋಳ್ಸೋತಾರೆ. ಈ ಕೆಲಸ ನಂಗೆ ತಲೆ ಬೋಳ್ಸೋ ಹಸನಂಗೆ ತಲೆ ಬೋಳ್ಸೊಂದ ಬಿಡಿ ಸೀರೆ ಉಟ್ಕೊಂಡು ದ್ವಾಸೆ ಮಾಡಾಕತ್ತಿದ್ಲಕ್ಕಿ. ಅದು ಚಾರ್ ಅನ್ನಕತ್ತಿದ್ದು. ಇನ್ನು ಆಕಿನ ಕೇಳಬೇಕಂತ ವಿಚಾರ ಮಾಡ್ರೆ ಆಕೆ ಅಂದ್ರು ನಾ PhD, ನಾ MA-PhD ಮುಗಿಸಿದಕ್ಕೆ ಆಕಿನ ಕೇಳಿ ಅಂದ್ರೆ ನಂದು ಅಪಮಾನ ಆಕತಿ. ಯಾಕಂದ್ರೆ ಆಕಿನ ನೋಡ್ರೆ ಗೊತ್ತಾಯ್ತು ದ್ವಾಸೆ ಮಾಡೋ ಪದ್ಧತಿ ಏನು ಅನ್ನೋದು ಗೊತ್ತಾಗಿರ್ಬೇಕು. ದ್ವಾಸೆ ಹೆಂಗೆ ಮಾಡ್ಕೊಂಡು ನಾನಕ ಪುಸ್ತಕದಾಗ ಇದ್ದಿದ್ದು ಎಲ್ಲ ಜೀರಿಗೆ ಕರೆಕ್ಟ್ ಹಾಕೇನಿ, ಹಿಟ್ಟು ಹಾಕೇನಿ, ಉದ್ದಿನ ಬ್ಯಾಳೆನೂ ಹಾಕೇನಿ, ಎಲ್ಲ ಹಾಕೇನಿ, ಬರೋಬರ ಐತಿ. ಆದ್ರೆ ಚಾರ ಯಾಕೆ ಅನ್ನೋದಾಗೈತಿ ಅಂದ್ರೆ ಅಕ್ಕಿ ಹಂಗೆ ಆದ್ರನ ಚಾರ ತಕ್ಕ ಅಂದಕ್ಕಿನ ಸರಳ ನಾವಲಿಗಾರ ಮನೆಗೆ ಹಾದು. ನಾವ್ರಿಗೆ ಮನೆಗೆ ಹಾದು ಕೂಡಲೇ ಅಕ್ಕಾರ ನೀವ್ಯಾಕ್ರಿ ಅಕ್ಕಾರ ಅಂದರು. ಏನಿಲ್ಲ ಪ್ಲೀಸ್ ನಮ್ದಟ್ಟು ಹಸನಂಗಿ ಅಂದ. ಯಾಕ್ರಿ ರಾಯರ್ ಅದಾರಲ್ಲ, ಇನ್ನು ನಿಮ್ಮವ್ರು ಅದಾರ, ನಮ್ಮವ್ರು ಅದಾರಲ್ಲ, ದ್ವಾಸೆ ಮಾಡ್ಬೇಕಾದ್ರೆ ಹಸನಂಗಿ ಬೋಳಸಬೇಕು. ಅಕ್ಕಾರ ಎಟ್ಟರೆ ಯಾಕಂತ ಹೇಳ ಅಂದ್ಲಕ್ಕಿ. 50 ಗೊತ್ತ 50 ಯಾಕೆ 100 ತಗೋಲಕ್ಕರೆ ಹಸನಂಗೆ ದ್ವಾಸೆ ಚಲೋ ಆಗ್ಬೇಕಾದ್ರೆ ಹಸನಂಗೆ ಬೋಳಿಸ್ಬೇಕಂತ. ಅವೇನು ಅದಾವ ಮತ್ತು ಇನ್ನು ಬೇಡ ಹೆಂಗತ್ತಾನವ ದೊಡ್ಡವ್ರ ಮಕ್ಕಳು ಭಾಳ ಕಲ್ತವ್ರು PhD ಅಂದ ಬರ್ರಿ ಅಂದ. ನಾವು ನೀರು ತೊಗೊಂಡ ರಪ್ಪ ಬಡದ ಏನು ಕೊಡೋಣ ಹಸನಂಗೆ ತಾಂಬರು ಕೊಡ ಮಾಡಿಬಿಟ್ಟು ಅದನ್ನು ಅಕ್ಕ ಅವ್ರ ಅಣ್ಣ ಅವ್ರಕ್ಕಿಂತ ಹಚ್ಚಕ್ಕಾದ್ರು. ಹಸನಂಗೆ ಬೋಳ್ಸೋಂದ ಮನೆ ಹಾದಿ ಹಿಡಿದ್ರ ಮಂದಿ ಅಂದ್ರೆ ಎಲ್ಲರೂ. ಅಕ್ಕ ಅವರು ಹಿಂಗ್ಯಾಕಾದರು ಅಂದರು. ಅವರು ಮನೆಗೆ ಹೋದರು ಬಿಡಿಸೀರಿ ತಲೆ ಬೋಳ್ಸೊಂದೆವು. ಇನ್ನು ಬಿಡಿಸೀರಿ ಬೇಕಲ್ಲ. ಆ ಕಡೆ ನೋಡಿದ್ಲು ಗಂಡನ ದೋತರಿತ್ತು. ಅದನ್ನು ಇಟ್ಕೊಂಡು ಒಲೆ ಮುಂದೆ ಕೂತ್ಲು. ಚಾರಿಲ್ಲ ಪೂರಿಲ್ಲ, ಸುರಾಕತ್ತಾಳ, ತಲೆನೂ ಬೋಳ್ಸೊಂದಾಳ, ಬಿರಿ ಸೀರೆನೂ ಉಟ್ಟಾಳ. ಪುಸ್ತಕದಾಗ ಎಲ್ಲ ಓದಿ ಹಾಕಿ ತಯಾರು ಮಾಡ್ಯಾಳ. ಮತ್ತು ಒಲೆ ಮೇಲೆ ಹಾಕ್ತಾಳ. ಚಾರಿಲ್ಲ ಪೂರಿಲ್ಲ. ಇದು ಹಸದ ಬತ್ತಿದು ದ್ವಾಸೆ ತಿನ್ನಾಕ. ಇವಂದ ಮಾಡಿರ್ಬೇಕು, ಚಲೋ ಆಗಿರ್ಬೇಕು. ಪುಸ್ತಕದಾಗ ಭಾಳ ಶಾನ್ಯಾಳ ಅದಾಳ. ನೋಡಬೇಕು ಬಂದು ನೋಡ್ತಾನ ಕೂತಾಳ. ಒಲೆ ಮುಂದೆ ಕೂತಾಳಾಕೆ. ಹಿಟ್ಟು ಹಾಕೋತಾನ ಕೂತಾಳ. ಅದೇನು ಚಾರ ಇಲ್ಲ ಪೂರ ಇಲ್ಲ. ಅಂದ ಯಾರ್ರೀ ನೀವು ಅಂದವ. ಅರೀ ನಾವರೀ ನಿಮ್ಮಕ್ಕಿರಿ ಅಂದವ. ನಮ್ಮಕ್ಕಿ ಹಿಂಗೆ ಇದ್ದಿದ್ದಿಲ್ಲ. ಆಕಿ ಜಟ ಏನು ಹಾಕಿದ ಹರಬಾಟ ಏನು PhD ಹಾಕಿದ್ದು ಅಲ್ರಿ. ನಮ್ಮವ್ರು ಹಿಂಗೆ ಇದ್ದಿದ್ದಿಲ್ಲ ರೀ. ಅದ ರೀ ನಾನೇ ಹಿಂಗೆ ಆಗೇನ್ರಿ ಅಂದ್ಲಾಕೆ. ಅದ ನೀವ್ಯಾಕೆ ಹಿಂಗೆ ಆಗೇರಿ ಅಂದವ. ಅದ ರೀ ಹಂಗೆ ದ್ವಾಸೆ ಏನು ಹಂಗೆ ಮಾಡೋದು ರೀ, ಹಂಗೆ ಬರ್ತೈತೆ ತಿಳಿದಾರೇನು ನೀವು? ಹಂಗೆ ಬರೀ ಕೂತು ತಿನ್ನವ್ರ. ದ್ವಾಸೆ ಆಗ್ಬೇಕಾದ್ರೆ ಹಿಂಗೆ ಮಾಡಬೇಕಾ ನಿಮಗೆ ಅಕ್ಕಾರ ಅಂದವ. ಅಕ್ಕಾರ ನಿಮಗೆ ಯಾರು ಹೇಳಿರಿ ಅದನ್ನು? ಯಾರು ಹೇಳೋದೇನ್ರಿ? ನೋಡಿ ಬಂದನ್ರಿ.
ಏನು ನೋಡಿ ಬಂದ್ರೆ ನಾ ಪುಸ್ತಕನೂ ನೋಡೇನ್ರಿ, ಎಷ್ಟು ಹಿಟ್ಟು ಹಾಕ್ಬೇಕು ಎಷ್ಟು ಉಪ್ಪು ಹಾಕ್ಬೇಕು ಅದನ್ನು ಆಗೈತೆ ರೀ. ಆದರೂ ಬರಲಿಲ್ಲ. ಮಗ್ಗನ ಮನ್ಯಾಗ ನೋಡ್ಕೊಂಡು ಬಂದ್ರಿ ಆ ಅಜ್ಜಿ ಹಿಂಗೆ ಮಾಡಾಕೈತಿದ್ದಳ್ರಿ. ಅದಕ್ಕೆ ನಾನು ಹಿಂಗೆ ಆತು ಹಿಂಗೆ ಮಾಡೋವಲ್ಯಾಕ ಬೋಡ್ಸೋವಲ್ಯಾಕ ದ್ವಾಸರ ಆಗ್ಯಾವ ಇಲ್ರಿ, ಎಲ್ಲ ಆಗ್ಯದ ಕರೆಕ್ಟ್ ಐತೆ ಅಲ್ಲಕ್ಕಾರ ಚೊರ್ರ ಅನ್ನೋಲಾಗೈತಿ ಪುರ್ರ ಅವಂದ. ಮೇಡಮ್ ಪುಸ್ತಕ ಕೊಡ್ರಿ, ಅದು ಎಲ್ಲೈತಿ ಅಂತ. ಮೇಡಮ್ ಪುಸ್ತಕ ಕೊಡ್ರಿ ಅಂದ್ರೆ ನೋಡ್ರಿ ಪಾಕಶಾಸ್ತ್ರ ನೋಡ್ರಿ, ಅದು ಅಡುಗೆ ಮಾಡೋ ಪದ್ಧತಿ, ಪಾಕಶಾಸ್ತ್ರ, ದಾಸಿ ಮಾಡೋ ಪದ್ಧತಿ ಅದನ್ನೆಲ್ಲ ಕರೆಕ್ಟ್ ಹಾಕೇನ್ರಿ ಅಂದ ಕೂಡಲೇ ಅವ ಅದನ್ನ ಮ್ಯಾಲೆ ಹೆಡ್ಡಿಂಗ ಇತ್ತು, ಅದನ್ನು ನೋಡಿದ್ದಿಲ್ಲಕ್ಕಿ. ಪಾಕಶಾಸ್ತ್ರ ಬರೆದು ಕೌನ್ಸಿನಾಗ ಬರೆದ್ರು ಬೆಂಕಿ ಇಲ್ಲದೆ ಅಡಿಗೆ ಆಗದು. ಬೆಂಕಿನ ಹಚ್ಚಿಲ್ಲ ಒಲೆಯಾಗಕ್ಕೆ, ಬೆಂಕಿನ ಹಚ್ಚಿಲ್ಲ. ಎಷ್ಟು ಬೆಂಕಿ ಹಚ್ಕೊಂಡ್ರೆ ಆಗೋದೇನು? ದ್ವಾಸೆ ಆಗ್ಬೇಕಂದ್ರೆ ಏನು ತಲೆ ಬಳಸೋಬೇಕ, ಬಿಡಿ ಸೀರೆ ಉಟ್ಕೋಬೇಕ, ಒಲೆಯಾಗ ಬೆಂಕಿ ಹಚ್ಚಿದ್ರೆ ಆಗತ್ತಿತ್ತಿಲ್ರಿ. ಹಂಗೆ ಎಷ್ಟು ಶಾಸ್ತ್ರ ಓದಿದ್ರು ಗುರು ಮುಖದಿಂದ ಬರ್ಲಿಕ್ಕೆ ತಲೆ ಓಡಿಸೋದು ಹಂಗೆ ಆಕೈತಿ ನಿಮ್ಮ ಪರಿಸ್ಥಿತಿ. ಅದಕ್ಕಾಗಿ ಗುರು ಬೇಕವ್ವ ತಂಗಿ, ಗುರು ಬೇಕ. ಹಿಡಿದ್ರೆ ಎಷ್ಟು ದೇವರಿಗೆ ಹರಕೆ ಹೊತ್ತು ಬಂದು ಏನು ಮಾಡಿದ್ರು ಗುರುವಿನ. ಗುರು ಅಂದರೆ ಸಾಮಾನ್ಯ ಅಲ್ರಿ, ಗುರು ಬ್ರಹ್ಮ ಅಂತೀರಿ ನೀವು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುರ್ದೇವೋ ಗುರು ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ. ಎಷ್ಟು ಚಂದ ಅಲ್ರಿ? ಬ್ರಹ್ಮ ಗುರು, ವಿಷ್ಣು ಗುರು, ರುದ್ರ ಗುರು ಅಲ್ಲ, ಗುರು ಬ್ರಹ್ಮ. ತಾಕತ್ತೇನದ ರೀ? ಒಬ್ಬ ಗುರು ಬ್ರಹ್ಮ ಆಗ್ತಾನೆ, ಗುರು ವಿಷ್ಣು ಆಗ್ತಾನೆ, ಗುರು ಮಹೇಶ್ವರ, ಗುರು ಸಾಕ್ಷಾತ್ ಪರಮ ಶಿವ ಆಗ್ತಾನೆ. ಅದಕ್ಕಾಗಿ ಜಗತ್ತಿನೊಳಗೆ ಗುರುವಿಗೆ ಶರಣಾಗತ ಆದಿವಂದ್ರೆ ಅವು ಮಾಡುವ ತಾಕತ್ತೇನ್ರಿ? ಬೇಡಿದ್ದ ಫಲಗಳನ್ನು ಕೊಡ್ತಾನೆ, ಮುಕ್ತಿ ಸಾಮ್ರಾಜ್ಯವನ್ನು ಕೊಡ್ತಾನೆ. ದೇವರು ಏನು ಮಾಡ್ತಾನಂದರೆ ಬೇಡಿದ್ದ ಫಲಗಳ ಕೊಡ್ತಾನೆ, ಅದನ್ನು ಮುಕ್ತಿ ಕೊಡುವಂಥ ಹಕ್ಕು ಅವನಿಗಿಲ್ಲ. ದೇವರು ಬೇಡಿದ್ದ ವರಗಳನ್ನು ಕೊಡ್ತಾನೆ, ಆದರೆ ಮುಕ್ತಿಯ ಕೊಡುವಂಥ ಸಾಮರ್ಥ್ಯ ಅವನಿಗಿಲ್ಲ. ಗುರುವಿಗೆ ಬೇಡಿದ್ದ ಫಲಗಳನ್ನು ಕೊಡ್ತಾನೆ, ಕೊನೆಗೆ ಮುಕ್ತಿ ಸುಖವನ್ನು ಕೊಡುವಂಥ ಸಾಮರ್ಥ್ಯದ. ಅದಕ್ಕೆ ಇವತ್ತು ಗುರುನೂ ಅದಾನ, ದೇವರು ಅದಾನ. ಗುರುನೂ ಅದಾನ, ದೇವರು ಅದಾನ. ಇಬ್ಬರು ಮುಂದೆ ಬಂದು ನಿಂತರ ಯಾರಿಗೆ ಮೊದಲು ನಮಸ್ಕಾರ ಮಾಡ್ಬೇಕ್ರಿ? ಗುರುಗ? ಗುರುಗ? ದೇವ್ರು ದೊಡ್ಡವಲ್ಲ, ಮನಿದೇವ್ರ? ನಮ್ಮ ಮನಿದೇವ್ರಿ. ಅವ್ನು ಗುರು ಮುಂದೆ ಇರ್ತಾನೆ. ನಮ್ಮ ಮನಿದೇವ್ರಿಗೆ ಮೊದಲು ಮನಿದೇವ್ರಿಗೆ ಹಿಂಗೆ ಅವನು ತಿನ್ನುವಲ್ಲ ಬಿಡುವಲ್ಲ. ಆ ಗುರುವಿಗೆ ಆ ದೇವ್ರಿಗೆ ಕೊಟ್ಟು ಎಂದೆಲ್ಲ ಕೊಡ್ತಾವೆ. ಇವು ಒಂದೊಂದು ಹುಚ್ಚುಗಳು ಇರ್ತಾವೆ. ದೇವರು ಅದಾನ, ಗುರು ಅದಾನ, ಇಬ್ಬರು ಮುಂದೆ ಒಮ್ಮೆ ಬಂದು ನಿಂತಾರಪ್ಪ. ಈಗ ನಾವು ಕೂತಿದ್ದೀವಪ್ಪ, ಕಮಲೇಶ್ ಗುರುಗಳು ಬಂದಾನ, ನಿಮ್ಮ ಮನಿದೇವ್ರು ಬಂದು ಮುಂದೆ ನಿಂತೈತಪ್ಪ. ನಮಸ್ಕಾರ ಯಾರಿಗೆ ಮೊದಲು ಮಾಡೋರು? ಗುರುಗ? ಯಾಕೋ ಅವನು ಹೇಳಕತ್ತಿದ್ದ ನಾನು ಹೂ ಹತ್ತೀರಿ ನೀವು. ಒಪ್ಪು ಮಂದಿ ಅಲ್ಲ, ಸುಮ್ಮನೆ ಎಲ್ಲ ಹತ್ತೀರಿ ನೀವು. ಒಳಗೆ ನೀವು ಸಾಧ್ಯನೇ ಇಲ್ಲ. ಸ್ವಾಮಿ ಅವತ್ತು ಸರಿಸಿ ನಿಮ್ಮ ಮನಿದೇವ್ರಿಗೆ ಹೋಗ್ತೀರಿ ನೀವು. ಎಮ್ ಎಲ್ ಎ ಬಂದ್ರೆ ಸ್ವಾಮಿನೂ ಸರಿಸ್ತೀರಿ, ಮತ್ತು ದೇವ್ರು ಬಂದ್ರೆ ಕೇಳಿರಿ. ಗುರುವಿಗೆ ಮೊದಲು ನಮಸ್ಕಾರ ಮಾಡಬೇಕು. ತಂದೆ ಅದಾನ, ತಾಯಿ ಅದಾರ, ಇಬ್ಬರು ಮುಂದೆ ನಿಂತಾರ. ನನಗೆ ಮೊದಲು ನಮಸ್ಕಾರ ಮಾಡಂತ ಇಬ್ಬರು ಆತಾರ. ಯಾರಿಗೆ ಮೊದಲು ನಮಸ್ಕಾರ ಮಾಡ್ತೀರಿ? ತಾಯಿ. ಯಾಕ ತಂದಿಲ್ದ ಹುಟ್ಟೇರಿ? ತಾಯಿ ಅಂದ್ರಪ್ಪ. ಯಾಕ? ತಾಯಿ ಗರ್ಭದೊಳಗಕ್ಕಿಂತ ಮೊದಲು ತಂದೆ ಗರ್ಭದೊಳಗೆ 3 ತಿಂಗಳದೀವಿ ನಾವು. ಇದು ನೆನಪೈತೆ ನಿಮಗೆ? ತಾಯಿ ಗರ್ಭದೊಳಗೆ ಬರೋದಕ್ಕಿಂತ ಮೊದಲು ನಾವು ತಂದೆ ಗರ್ಭದೊಳಗೆ 3 ತಿಂಗಳು ಇದ್ದಾಗನ ಅವ ಭೂಮಿಗೆ ತಂದವ. ಅಂತ ಇಸ್ಕೊಂಡಾಳ, ಅದಕ್ಕೆ ತಾಯಿ ಆಗ್ಯಾಳ. ತಂದವ ತಂದೆ ಆಗ್ಯಾನ, ಇಸ್ಕೊಂಡಕ್ಕೆ ತಾಯಿ ಆಗ್ಯಾಳ. ಮೊದಲ ಅವ್ರಿಗೆ ಯಾಕ್ರಿ? ಅವಾಗ ಯಾಕೆ ಮೊದಲು ನಾವು ಇದ್ದದ್ದು ಅಪ್ಪನ ಹೊಟ್ಯಾಗ, ಆಮೇಲೆ ಅವನ ಹೊಟ್ಯಾಗ. ಮೊದಲು ಯಾರಿಗೆ ಮಾಡ್ಬೇಕ್ರಿ? ಉಪ್ರಾಟಿ ಅದಾರ ನೀವು. ತಾಯಿಗೇನ ಮಾಡ್ಬೇಕು. ಯಾಕೆ ಮಾಡ್ಬೇಕು ತಾಯಿಗೆ ಅಂತ ಕೇಳಿದ್ರೆ, ನಿಮ್ಮ ಅಪ್ಪನ ಗುರುತ ಹೇಳೋಕಿನ ತಾಯಿ ಅದಾಳಪ್ಪ. ತಾಯಿ ಹೇಳಿದಾಗ ಇವಾಗ ಅಪ್ಪ ಅನ್ಬೇಕು. ನೀವು ಹೇಳಿದ್ರೆ ಯಾರಿಗಾರ ಅಪ್ಪ ಅನ್ಕೋತ ಹೋಗಿದ್ದು. ಇವನ ನಿನ್ನ ಅಪ್ಪ ಅಂತ ಹೇಳೋಕೆ ಯಾರು? ನಿಮ್ಮ ಅಪ್ಪನ ಗುರುತ ಮಾಡಿದಕ್ಕೆ ತಾಯಿ ಅದಾಳ. ದೇವರು ಗುರುತ ಮಾಡಿದವ ಗುರು ಅದಾನ. ಅದಕ್ಕೆ ಮೊದಲು ಗುರುವಿಗೆ ನಮಸ್ಕಾರ ಮಾಡಬೇಕು. ಗುರು ಇಲ್ಲದ ನಿನ್ನ ಜೀವನ ಏನಂತ ಕೇಳಿದ್ರೆ ತಲೆ ಬೋಡಿಸೊಂದು ದ್ವಾಸಿ ಮಾಡಿದಂಗೆ ಆಗ್ತದೆ. ಅದು ದ್ವಾಸಿ ಆಗೋದಿಲ್ಲ.
ಗುರು ಬಂದು ಬೆಂಕಿ ಹಚ್ಚಬೇಕಂತ ಹೇಳಿದಾಗ ಒಲ್ಯಾಗ ಬೆಂಕಿ ಹಚ್ಚಿದಾಗ ಅಡಿಗೆ ಆಗ್ತದೆ. ಅದಕ್ಕಾಗಿ ಗುರು ಇಲ್ಲದ ನಿನ್ನ ಜೀವನ ಏನಾಗ್ತದಂದ್ರೆ ಅದು ನಿಷ್ಪ್ರಯೋಜನ ಆಗ್ತದ ಅಂತ ಹೇಳಿ ಒಂದು ಪದ್ಯ ಬರೆದಿದ್ದೀನಿ ನಾನು. ಕೆಟ್ಟು ಹೋದಿ ಎಲ್ಲ ಗುರುವಿಗೆ ಭೇಟಿಯಾಗಲಿಲ್ಲ. ಸಾವುಕಾರರೇ ಇರು, ಶ್ರೀಮಂತರೇ ಇರು, ಗೌಡರೇ ಇರು, ಕುಲಕರ್ಣರೇ ಇರು, ದೇಸಾಯರೇ ಇರು, ಏನರೇ ಇರು ಎಲ್ಲ ಕರೆ ಗುರುವಿನ ದರ್ಶನ ಇಲ್ಲದ, ಗುರುವಿನ ಉಪದೇಶ ಇಲ್ಲದ, ಗುರುವಿನ ಕರುಣೆ ಇಲ್ಲದ ನಿನ್ನ ಜೀವನ ನಿರರ್ಥಕ ಆಗ್ತದಪ್ಪ. ಅದಕ್ಕಾಗಿ ಜೀವನದೊಳಗೆ ಗುರುವಿಗೆ ಭೇಟಿಯಾಗು. ಮುಟ್ಟಲು ಗುರು ಪಾದವ ಪೂರ್ವದ ಕರ್ಮ ನಷ್ಟ ಒಪ್ಪುದು. ಮಾಲಿಂಗ ರಂಗರು ಬರೀತಾರೆ, ಗುರುವಿನ ಪಾದಕ್ಕೆ ಹನಿ ಹಚ್ಚಿ ನಮಸ್ಕಾರ ಮಾಡಿದರೆ ಪೂರ್ವ ಜನ್ಮದ ಪಾಪದ ಕರ್ಮ ನಾಶಿ ಸುಟ್ಟ ಹೋಗ್ತಾವ ಅಂತ ಮಾತನ್ನು ಹೇಳಿದಾರ. ಅಂಥ ಶಕ್ತಿ ಯಾರಿಗದ ಅಂತ ಕೇಳಿದ್ರೆ ಆ ಗುರುವಿಗೆ ಐತಿ. ಅದಕ್ಕೆ ಜಗತ್ತಿನೊಳಗೆ ಕೆಟ್ಟು ಹೋದಿ ಎಲ್ಲ. ಜೀವನ ಒಳಗೆ ಮನುಷ್ಯ ಆಗಿ ಹುಟ್ಟಿ ಬಂದ ಮೇಲೆ ಗುರುವಿಗೆ ಭೇಟಿ ಆಗದೆ ಇದ್ದರೆ, ಗುರುವಿನ ಉಪದೇಶ ಪಡೆದಿದ್ರೆ, ಗುರುವಿನ ಕರುಣೆಯನ್ನು ಪಡೆದಿದ್ರೆ ನಿನ್ನ ಜನ್ಮ ನಿರರ್ಥಕ ಅನ್ನೋ ಮಾತನ್ನು ಆ ಪದ್ಯದೊಳಗೆ ನೀವು ಕೇಳ್ತೀರಿ.